ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ವಿ ಟು. ದೇವರ ಆರಾಧನೆ ಅತಿಯಾಗಿ ಮಾಡಿದರೆ ಹುಚ್ಚ ಆಗ್ತಾರಾ? ಹೌದು, ನಾವಿವತ್ತು ಅದೇ ಒಬ್ಬ ಹುಚ್ಚನ ಟೆಂಪಲ್ನ ನೋಡೋಕೆ ಬಂದಿದ್ದೀವಿ. ಅದೇ ಪಾಗಲ್ ಬಾಬಾ ಮಂದಿರ್. ಇದು ಬೃಂದಾವನಿಂದ 7 ಕಿಲೋಮೀಟರ್ ದೂರದಲ್ಲಿದೆ, ಮಥುರಾ ಹೋಗೋ ಹೈವೇಲಿದೆ. ಇದೊಂದು ಸುಂದರವಾದ 7 ಮಜ್ಲಿ ಬಿಲ್ಡಿಂಗ್, ಮಾರ್ಬಲ್ನಿಂದ ಕಟ್ಟಿದ್ದಾರೆ. ಇದು ಭಗವಾನ್ ಶ್ರೀಕೃಷ್ಣನಿಗೆ ಸಮರ್ಪಿಸಿದ ಮಂದಿರ. ಅದೇ ಹುಚ್ಚ ಅಂದರೆ ಅದೇ ಪಾಗಲ್ ಬಾಬಾ ನಿರ್ಮಿಸಿದ್ದಾರೆ. ಈ ಪಾಗಲ್ ಬಾಬಾ ಅವ್ರ ಸ್ಟೋರಿ ಕೇಳೋಕೆ ತುಂಬ ಸುಂದರವಾಗಿದೆ. ಇವರೇನು ಹುಟ್ತಾನೆ ಹುಚ್ಚ ಆಗಿರಲಿಲ್ಲ. ಪಾಗಲ್ ಬಾಬಾ ಅವರ ಹೆಸರು ಶ್ರೀ ಲೀಲಾನಂದ್ ಠಾಕೂರ್. ಇವರೇನು ಸಂತರಾಗಬೇಕು ಅಂತ ಅಂದ್ಕೊಂಡವರಲ್ಲ. ಇವರು ಮೊದಲು ಒಬ್ಬ ನ್ಯಾಯಾಧೀಶ ಆಗಿದ್ರು. ಅಂದರೆ ಇವರೊಬ್ಬರು ಜಡ್ಜ್. ಒಬ್ಬ ಜಡ್ಜ್ ಆಗಿದ್ದ ವ್ಯಕ್ತಿ ಹೇಗೆ ಪಾಗಲಾದ ಅಂತ ಕೇಳೋ ಸ್ಟೋರಿನೇ ತುಂಬ ಸುಂದರವಾಗಿದೆ. ಇವ್ರ ಸ್ಟೋರಿ ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಸುಂದರವಾಗಿದೆ. ಒಂದು ಊರಿರುತ್ತೆ. ಆ ಊರಲ್ಲಿ ಒಬ್ಬ ಬಡವ ಇರ್ತಾನೆ. ಅವನು ಶ್ರೀಮಂತನಿಂದ ಹಣ ತಗೋತಾನೆ ಸಾಲದಂತೆ. ಆಮೇಲೆ ಅವನು ಸಾಲ ಸ್ವಲ್ಪ ಸ್ವಲ್ಪ ಮಾಡಿ ತೀರಿಸ್ತಾನೆ. ಲಾಸ್ಟ್ ಏನು ಸ್ವಲ್ಪ ಸಾಲ ಉಳಿದಿರುತ್ತಲ್ಲ, ಅದನ್ನು ತೀರ್ಸೋಕೆ ಹೋದಾಗ ಶ್ರೀಮಂತ ಏನಂತಾನೆ, ನೀನು ನನ್ನ ಸಾಲನೇ ಕೊಟ್ಟಿಲ್ಲ, ನೀನು ಪೂರ್ತಿ ಸಾಲ ಬಡ್ಡಿ ಎಲ್ಲ ಕೊಡಬೇಕು ಅಂತ ಹೇಳ್ತಾನೆ. ಆವಾಗ ಇವನು ಹೇಳ್ತಾನೆ, ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಅದಕ್ಕೆ ಅವ ಶ್ರೀಮಂತ ಅಂತಾನೆ, ಇಲ್ಲ ಎಲ್ಲ ನಡಿ ಕೋರ್ಟಿಗೆ ಹೋಗೋಣ ಅಂತ ಇಬ್ಬರು ಕೂಡಿ ಕೋರ್ಟಿಗೆ ಹೋಗ್ತಾರೆ. ಶ್ರೀಮಂತ ಕೇಸ್ ಮಾಡ್ತಾನೆ ಇವನ ಮೇಲೆ. ಆಮೇಲೆ ಜಡ್ಜ್ ಹತ್ರ ಕೇಸ್ ಹೋದ್ಮೇಲೆ ಜಡ್ಜ್ ಕೇಳ್ತಾರೆ, ನೀನು ಸಾಲ ಕೊಟ್ಟಿದ್ದೀರಲ್ಲೋಕೆ ಯಾರು ಸಾಕ್ಷಿ, ನಿನ್ನ ಸಾಕ್ಷಿನ ಕರ್ಕೊಂಡು ಬಾ ಅಂತಾರೆ. ಆವಾಗ ಯಾರು ನೋಡಿರೋದಿಲ್ಲ, ಸಾಕ್ಷಿ ಇರೋದಿಲ್ಲ. ಆವಾಗ ಬಡವನ ಹೇಳ್ತಾನೆ, ನನ್ನ ಸಾಕ್ಷಿ ಆ ಬಂಕೆ ಬಿಹಾರಿ ಲಾಲ್ನೇ ಅಂತ. ಸೊ ಆವಾಗ ಏನು ಮಾಡ್ತಾರೆ, ಜಡ್ಜ್ ಬಂಕೆ ಬಿಹಾರಿ ಟೆಂಪಲ್ಗೆ ನೋಟಿಸ್ ಕಳಿಸ್ತಾರೆ ಸಾಕ್ಷಿ ಆಗಿ ಬರೋದಕ್ಕೆ. ಕೋರ್ಟಿಗೆ ಸಾಕ್ಷಿ ಹೇಳೋಕ್ಕೆ ಒಬ್ಬ ಮುದುಕ ಬರ್ತಾನೆ. ಅವನು ಸಾಕ್ಷಿ ಹೇಳ್ತಾನೆ, ನಾನು ಇದನ್ನು ನೋಡಿದ್ದೀನಿ, ಇವನು ಆಲ್ರೆಡಿ ಹಣ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಪರಿಶೀಲಿಸಿ ಜಡ್ಜ್ ಕೇಸ್ನ ಕ್ಲೋಸ್ ಮಾಡ್ತಾರೆ. ಬಡ ವ್ಯಕ್ತಿಗೆ ನ್ಯಾಯ ದೊರಕುತ್ತೆ. ಅದಾದಮೇಲೆ ಜಡ್ಜ್ ಆ್ಯಸ್ ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ, ಯಾರು ಆ ಮುದುಕ, ನಿನಗೆ ಹೆಂಗೆ ಗೊತ್ತವರು ಅಂತ. ಆವಾಗ ಆ ಬಡವ ಹೇಳ್ತಾನೆ, ಅವರು ಬೇರೆ ಯಾರೂ ಅಲ್ಲ, ಅವರೇ ನನ್ನ ಬಂಕೆ ಬಿಹಾರಿ ಲಾಲ್, ನನ್ನ ಸಲುವಾಗಿ ಸಾಕ್ಷಿ ಹೇಳೋಕ್ಕೆ ಬಂದಿದ್ದಾರೆ ಅಂತ. ಈ ಸ್ಟೋರಿನ ಕೇಳಿ ಜಡ್ಜ್ಗೆ ತುಂಬ ಕ್ಯೂರಿಯಾಸಿಟಿ ಆಗುತ್ತೆ ಮತ್ತು ಅವರಿಗೆ ದೇವರ ಮೇಲೆ ಅಪಾರ ಭಕ್ತಿ ಬರುತ್ತೆ. ಅವರು ನಾನು ಕೃಷ್ಣನನ್ನು ಹುಡುಕಬೇಕು, ನಾನು ದೇವರನ್ನು ನೋಡಬೇಕು ಅಂತ ಹೇಳಿ ತಮ್ಮ ಹುದ್ದೆಯನ್ನೆಲ್ಲ ತ್ಯಜಿಸಿ ಬರ್ತಾರೆ. ಆಮೇಲೆ ಅವರು ಇಲ್ಲೇ ಬೃಂದಾವನದಲ್ಲೇ ಬಂದು ಕೃಷ್ಣನ ಭಕ್ತಿ ಮಾಡ್ತಾರೆ. ಅದನ್ನೆಲ್ಲ ಜನ ನೋಡಿ, ಇವನೇನಪ್ಪ ಹುಚ್ಚ ಅಂತ ಹೇಳಿ, ಪಾಗಲಾಗಿದ್ದಾನೆ ಅಂತ ಹೇಳಿ ಇವನೇನ ಪಾಗಲ್ ಬಾಬಾ ಅಂತಾರೆ ಅವ್ರನ್ನ. ಆ್ಯಂಡ್ ಅವರು ಇಲ್ಲೇ ಅವರು ದೇಹ ತ್ಯಜಿಸ್ತಾರೆ. ಅದರಿಂದ ಅವ್ರ ಸಮಾಧಿ ಸಹ ಇಲ್ಲೇ ಇದೆ. ಇದು ಟಿಕೆಟ್ ಪ್ರೈಸು 10 ರೂಪೀಸ್ ಇದೆ ಒಬ್ರಿಗೆ. ಟೈಮಿಂಗ್ ಓಪನ್ ಟೈಮಿಂಗ್ 8 ಬಜೆ, ಕ್ಲೋಸಿಂಗ್ ಟೈಮ್ 8 ಬಜೆ. ಸೊ ರಾತ್ರಿ 8 ಗಂಟೆ ಕ್ಲೋಸ್ ಆಗುತ್ತಂತೆ ಇದು. ಸೊ ಟಿಕೆಟ್ ತೊಗೊಂಡಿದ್ದಾರೆ. ಸೊ ಎಂಟ್ರೆನ್ಸು ಸೊ ಇದು ಟಿಕೆಟು ಇವ್ರಿಗೆ ತೋರಿಸ್ಬೇಕಂತೆ, ಇವ್ರಿಗೆ ಕೊಡ್ಬೇಕಂತೆ. ಸೊ ಇವತ್ತು ಎಲ್ಲ ದೇವರುಗಳ ಮೂರ್ತಿಗಳಿದೆ. ಶ್ರೀಕೃಷ್ಣ ಗೋಕುಲ್ಗೆ ತಗೊಂಡು ಹೋಗ್ತಿರೋದು. ಲೀಲಾ ದರ್ಶನ. ಕೃಷ್ಣ ಮೇಲೆ ಕೂತಿದ್ದಾರೆ ನೋಡಿ, ಗಿಡದ ಮೇಲೆ. ಕೃಷ್ಣ, ಶ್ರೀಕೃಷ್ಣ. ಇಲ್ಲಿ ಶಿವ ಪಾರ್ವತಿ ಪೂಜೆ. ಲಕ್ಷ್ಮಣಗೆ ಬಾಣದ ಗುದ್ದಿದ್ದಾಗ ಆಂಜನೇಯ ಸಂಜೀವಿನಿ ಬೆಟ್ಟ ಎತ್ಕೊಂಡ್ಬರ್ತಾರೆ. ಅದು ಸೊ ರಾಮ ಲಕ್ಷ್ಮಣ ಇಲ್ಲಿ ವರಾಹ ರೂಪ ತಾಳಿದ್ದು
ಎಲ್ಲ ಅವತಾರಗಳ ಮೂರ್ತಿಗಳಿದೆ. ಸೊ ಇಲ್ಲಿ ಹಿರಣ್ಯಕಶ್ಯಪು ಇದ್ದಾರೆ. ಸಾರಿ ಇಲ್ಲಿ ಆಂಜನೇಯ ಸೊ ಇವಾಗ ಅಪ್ಪಿ ನೀ ಏನು ನೋಡೋದು ಗೊತ್ತಾ? ಶಾರ್ಟ್ಸ್ ಮಾಡೋದು ನೋಡಿಲ್ಲ ತುಂಬ ಜನ. ಹೇಳ್ತೀನಿ, ಒಂದು ಶಾರ್ಟ್ಸ್ ತೊಗೊಳ್ತೀನಿ ಸಾಕಿದು.